ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. 100ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಕ್ಯೂಟ್ ಕ್ವೀನ್ ರಾಶಿಕಾ ಶೆಟ್ಟಿ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ರಾಶಿಕಾ, ಹೌ ಆರ್ ಯು? ಹಾಯ್ ಮ್ಯಾಮ್, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನೀವು ಹೊರಗಡೆ ಬರ್ತಿದ್ದಂಗೆ ಸಂಕ್ರಾಂತಿ ಶುರು ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ರಿಯಾಕ್ಷನ್ ನಾನು ಕೇಳಬೇಕು ಅಂತದ್ದು, ತುಂಬಾ ಕ್ಯೂಟ್ ರಾಶಿಕಾ. ಸುರಾಜ್ ಅವರು ಇದೇ ಫಸ್ಟ್ ಹೇಳಿದ್ರು, ತುಂಬಾ ಕ್ಯೂಟ್ ಆಗಿ ನನಗೆ ಕಾಣಿಸ್ತಾರೆ ರಾಶಿಕಾ ಅಂತ. ಸೊ ನಿಮ್ಮ ಫಸ್ಟ್ ರಿಯಾಕ್ಷನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿರ, ಅದು 100ಕ್ಕೂ ಹೆಚ್ಚು ದಿನಗಳ ಕಾಲ ಒನ್ ಅಂಡ್ ಓನ್ಲಿ ರಫ್ ಅಂಡ್ ಟಫ್ ರಗಡ್ ವುಮನ್ ಆಗಿ ಸರ್ವೈವ್ ಆಗಿದ್ದೀರಾ. ಈ ಬಗ್ಗೆ ನಿಮ್ಮ ಒಂದು ಖುಷಿ ಎಷ್ಟಿದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಆಚೆ ಬಂದಾಗ ಸ್ವಲ್ಪ ಬೇಜಾರಾಯ್ತು. ಜರ್ನಿ ಇನ್ಕಂಪ್ಲೀಟ್ ಆಯ್ತಲ್ಲ, ಇನ್ 1 ವಾರ ಆಯ್ತು. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಈ ಜರ್ನಿ ಕಂಪ್ಲೀಟ್ ಮಾಡ್ಬೇಕು. ವಿನ್ ಆಗ್ತೀನೋ ಅದ್ ನನಗೆ ಗೊತ್ತಿಲ್ಲ, ಬಟ್ ಟಾಪ್ 6 ಅಲ್ಲಿ ನಾನು ಇರ್ಬೇಕು, ಆ ಜರ್ನಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಬಂದಿತ್ತು. ಬಟ್ ಅದ್ ಎಲ್ಲೋ ಆಗ್ಲಿಲ್ಲ. ಜರ್ನಿ ಎಲ್ಲೋ ಇನ್ಕಂಪ್ಲೀಟ್ ಆಯ್ತು ಅಂತ ಫೀಲ್ ಆಯ್ತು. ಬಟ್ ಬಂದು ಆಚೆ ಕಡೆ ಎಲ್ಲರ ರಿಯಾಕ್ಷನ್ಸ್ ನೋಡಿ, ಆಡಿಯನ್ಸ್ ನನಗೆ ತೋರಿಸಿರೋ ಪ್ರೀತಿ ನೋಡಿ ಸಿಕ್ಕಾಬಡೆ ಖುಷಿ ಆಯ್ತು. ಅಲ್ಲಿ ಬೇಜಾರಾಯ್ತು, ಅರ್ಧಕ್ಕೆ ಬಂದೆ ಅನ್ಕೊಂಡು. ಬಟ್ ಇಲ್ಲಿ ಈ ಪ್ರೀತಿ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾವುದೇ ಕಾರಣಕ್ಕೂ ಬೇಜಾರು ಅನ್ನೋ ಪದಕ್ಕೆ ಒಂದು ಅರ್ಥನೇ ಇಲ್ಲ. ಯಾಕಂದ್ರೆ 100ಕ್ಕೂ ಹೆಚ್ಚು ದಿನಗಳ ಕಾಲ ನಿಮ್ಮ ಒಂದು ಟಾಸ್ಕ್ ನಿಂದಲೇ ತುಂಬಾ ಸರ್ವೈವ್ ಆಗಿದ್ದೀರಾ. ಏನು ಯಾರು ರಾಶಿಕಾ ಅಂತ ಗೊತ್ತಿಲ್ಲದೆ ಒಳಗೋದವರು. ಅಫ್ಕೋರ್ಸ್ ನೀವು ಚಿತ್ರದ ನಾಯಕಿಯಾಗಿದ್ರಿ, ಹೀರೋಯಿನ್ ಆಗಿ ತುಂಬಾ ಕೆಲಸಗಳನ್ನ ಮಾಡಿದ್ರಿ. ಬಟ್ ಆದ್ರೂ ಸಹ ರಾಶಿಕಾ ಅಂದ್ರೆ ಯಾರು ಅಂತ ಗುರುತಿಸಂಗ ಆಗಿದ್ದೆ ಬಿಗ್ ಬಾಸ್. ಅಂತಹ ಬಿಗ್ ಬಾಸ್ ರಫ್ ಆಟದಲ್ಲಿ ಒಂದು ಟಫ್ ಫೈಟ್ ಅನ್ನ ಕೊಟ್ಟು ಒಬ್ಬಂಟಿಯಾಗಿ ನೀವು ನಡೆದ್ರಿ. 100 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ರಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದು ಅಂದ್ರೆ ನೀವು ಜಂಟಿಯಾಗಿ ಹೋಗಿದ್ದು ಮಂಜು ವಾಶಿನಿ ಅವರ ಜೊತೆ ಒಂದು ಬಾಂಡಿಂಗ್ ಹೇಗಿತ್ತು? ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ದಟ್ ನಾನು ಬೇಗ ಯಾರಿಗೂ ಹತ್ರ ಆಗಲ್ಲ. ಯಾಕಂದ್ರೆ ತುಂಬಾ ಕಡಿಮೆ ಜನಕ್ಕೆ ರಾಶಿಕಾ ಇಷ್ಟ ಆಗ್ತಾಳೆ. ರಾಶಿಕಾ ಓಕೆ, ಅವಳು ನಾನೇನೋ ರಿಯಾಕ್ಟ್ ಮಾಡಿದ್ರು ಕೂಡ ಇದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಅನ್ಕೊಳ್ಳೋದು ತುಂಬಾ ಕಡಿಮೆ ಜನ. ಕರೆ ನಾನು ಸೈಲೆಂಟ್ ಆಗಿ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ರು, ತುಂಬಾ ಕೋಪದಲ್ಲಿ ಕೂತಿದ್ದಾಳೆ ಅನ್ನೋದು ಯೋಚನೆ ಮಾಡ್ತಾರೆ. ಈ ತರ ಎಲ್ಲ ಇರೋ ಮಧ್ಯ ಮಂಜು ಅಕ್ಕ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ ಆಸ್ ಅ ಜಂಟಿ. ಆ ಬಾಂಡಿಂಗ್ ತುಂಬಾ ಸ್ಪೆಷಲ್. ಅದು ತುಂಬಾ ಚೆನ್ನಾಗಿತ್ತು. ನಾವು ಮಧ್ಯ ಕಿತ್ತಾಡ್ತಾ ಇದ್ವಿ, ಅದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ನಾವೇ ಯಾಕೆ ಹಿಂಗ್ ಜಗಳ ಮಾಡ್ತಿದೀವಿ ಅನ್ನೋದಿತ್ತು. ಬಟ್ ಎಷ್ಟೊಂದ್ಸಲಿ ನನ್ಗೆ ಏನಾದ್ರು ಹೇಳಿದಾಗ 3 ವೀಕ್ಸ್ ಅವ್ರು ನನ್ನ ಜೊತೆ ಏನಿದ್ರು, ನನಗೆ ಅದಕ್ಕೆ ನಾನು ಹೇಳಿದಕ್ಕೆ ಕನ್ಫ್ಯೂಸ್ಡ್ ಆಗಿರೋದಕ್ಕೆ. ಯಾಕಂದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲರ ಜೊತೆ ಮಾತಾಡಬೇಕು, ಯಾರನ್ನ ಹೇಗೆ ಅರ್ಥ ಮಾಡ್ಕೊಡ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಿರಲ್ಲ ಒಬ್ಬೊಬ್ರ ಜೊತೆ. ಬಟ್ ಅವಾಗೆಲ್ಲ ಒಬ್ರು ಅಕ್ಕನ ಸ್ಥಾನದಲ್ಲಿ ನಿಂತು ಅದನ್ನೆಲ್ಲ ಹೇಳ್ತಾ ಇದ್ರು, ನನಗೆ ಹೇಳ್ಕೊಟ್ಟಿರೋದು ಉಂಟು. ನಾನು ಅತ್ತಾಗ ಸಮಾಧಾನ ಮಾಡಿದ್ದಾರೆ, ಅವ್ರ ಹತ್ತಾಗ ನಾನು ಸಮಾಧಾನ ಮಾಡಿದ್ದೀನಿ. ಆ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅವ್ರು ಹೋದಾಗ್ಲೂ ಕೂಡ ತುಂಬಾ ಬೇಜಾರಾಗ್ತದೆ. ಓಕೆ, ಬಿಗ್ ಬಾಸ್ ಅಂದ ತಕ್ಷಣ ಒಂದೆರಡು ಪೇರು, ಒಂದು ಲವ್ ಟ್ರ್ಯಾಕ್, ಒಂದು ಫ್ರೆಂಡ್ಶಿಪ್ ತುಂಬಾನೇ ಫೇಮಸ್ ಆಗ್ತಿರತ್ತೆ. ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದು ಪೇರು ಜನರಿಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸೀಸನ್ ಅಲ್ಲಿ ತುಂಬಾ ಇಷ್ಟಪಟ್ಟಂತಹ ಜನರು ಇಷ್ಟಪಟ್ಟಂತಹ ಪೇರ್ ಅಂದ್ರೆ ನಿಮ್ದು ಮತ್ತೆ ಸುರಾಜ್ ಅವರು. ನೀವು ಹೇಳಿದ್ರಿ ನಮ್ದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಅಂತ. ಬಟ್ ಅದ್ರಲ್ಲಿ ನಿಮ್ಮಿಬ್ರಲ್ಲಿ ಕಾಣ್ತಿದ್ದಂತಹ ಒಂದು ಕ್ಯೂಟ್ನೆಸ್, ನೀವಿಬ್ರು ಮಾತಾಡ್ತಿದ್ದಾಗ ಒಂದು ಬಾಂಡಿಂಗ್ ಇರ್ತಿತ್ತಲ್ಲ, ಅದು ಜನಕ್ಕೆ ತುಂಬಾನೇ ಇಷ್ಟ ಆಗ್ತಿತ್ತು. ಏನ್ ಹೇಳ್ತೀರಾ ಸೂರಜ್ ಬಗ್ಗೆ? ಸೂರಜ್ ನನ್ಗೆ ಒಳ್ಳೆ ಫ್ರೆಂಡ್ ಬಿಗ್ ಬಾಸ್ ಮನೇಲಿ. ಸೂರಜ್ ನನಗೆ ಗೊತ್ತಿಲ್ಲ, ಸೂರಜ್ ಮಂಜು ಅಕ್ಕ ಹೋಗಾದ್ಮೇಲೆ ನನಗೆ ಆ ಒಂದು ಕಂಫರ್ಟ್ ಝೋನ್ ಆಗಿರಿ ನನಗೆ ಯಾರ ಮೇಲೂ ಅಲ್ಲಿ ಬಿಲ್ಡ್ ಆಗಿಲ್ಲ. ನೀವು ಬಿಗ್ ಬಾಸ್ ಮನೇಲಿ ಯಾರೋ ಒಬ್ರು ನಾನು ಟ್ರಸ್ಟ್ ಮಾಡಬೇಕು. ನೀವು ನಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ಕೆ. ಯಾಕಂದ್ರೆ ತುಂಬಾ ಸ್ಟ್ರೆಸ್ ಇರುತ್ತೆ, ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಎಸ್, ಎಂಡ್ ಆಫ್ ದ ಡೇ ನಾವೆಲ್ಲ ಕಾಂಪಿಟೇಟರ್ಸ್ ಆಗಿ ಹೋಗಿರ್ತೀವಿ ಬಿಗ್ ಬಾಸ್ ಮನೆಗೆ. ಯಾರು ಟ್ರಸ್ಟ್ ಮಾಡಕ್ ಆಗಲ್ಲ ಅಲ್ಲಿ. ಬಟ್ ಅದು ಗೊತ್ತಿದ್ರು ಕೂಡ ನಿಮ್ಗೆ ಒಬ್ರ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಅದು ನಂಗೆ ಅದು ಬಿಲ್ಡ್ ಆಗಿದ್ದು ಸೂರಜ್ ಮೇಲೆನೆ. ಓಕೆ, ನಾನು ಟ್ರಸ್ಟ್ ಮಾಡಿ ಇವನ ಹತ್ರ ಎಲ್ಲ ಹೇಳ್ಕೊಳ್ಬೋದು. ನಾನು ಬೇಜಾರಲ್ಲಿದ್ದಾಗ ಈ ವಾಸ್ ದೇರ್ ಫಾರ್ ಮೀ. ನಾನು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಈ ವಾಸ್ ದೇರ್ ಫಾರ್ ಮೀ. ನಾನು ಗೆದ್ದಾಗ ಅವನಿದ್ದ ನನ್ನ ಜೊತೆ, ನಾನು ಸೋದಾಗ್ಲೂ ನನ್ನ ಜೊತೆ ಇದ್ದ. ಆ ಎಂಟೈರ್ ಜರ್ನಿಲಿ ರಾಶಿಕಾ ಜೊತೆ ಸೂರಜ್ ಇದ್ದ. ಸೂರಜ್ಗೂ ಏನೇ ಆದ್ರೂ ರಾಶಿಕಾ ವಾಸ್ ದೇರ್. ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಬೇರೆ ಯಾವುದೇ ತರ ನಾನು ಹೆಸರು ಕೊಡಕ್ ಇಷ್ಟ ಇಲ್ಲ. ಅದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್.